ಈ ಸಾರಿ ಮತ್ತೆ ವಿದ್ಯಾಕಾಶಿಯ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಸುಧಾರಿಸಲು ವಿಭಿನ್ನ ರೀತಿಯ ಕಸರತ್ತು 28-29 ಜನವರಿ 2025ರಂದು ಜೆಎಸ್ಎಸ್ ಆವರಣದ ಉತ್ಸವ ಹಾಲಿನಲ್ಲಿ ಸುಮಾರು 162 ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸುಧಾರಣೆ ಆಗುತ್ತಿರೋ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಧಾರವಾಡ ಶಹರ, ಸುಬೋಧ್ ಶಿಕ್ಷಣ ಸಮಿತಿ, ಧಾರವಾಡ ಟ್ಯುಟೋರಿಯಲ್ ಅಸೋಸಿಯೇಷನ್, ಜನತಾ ಶಿಕ್ಷಣ ಸಮಿತಿ ವಿದ್ಯಾಗಿರಿ ಧಾರವಾಡ ಇವರ ಸಹಯೋಗದಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಅಜಿತ್ ಪ್ರಸಾದ್, ಹಿರಿಯ ವಕೀಲರಾದ ಅರುಣ್ ಜೋಶಿ, ನಾಗೇಶ್ ಅಣ್ಣಿಗೇರಿ, ಅಧ್ಯಕ್ಷರು ಡಿಟಿಎ ಅಶೋಕ್ ಸಿಂದಗಿ, ಬಿಒ ಧಾರವಾಡ ಸಿಟಿ ಬಸವರಾಜ್ ಚೀಕೂರು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಹಾವೀರ ಉಪಾಧ್ಯಾಯ, ವಿನಾಯಕ್ ಜೋಶಿ ಸಂಚಾಲಕರು, ಸುಬೋಧ್ ಸಮಿತಿ ಇವರು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇನ್ನು ವಿಶೇಷ ಉಪನ್ಯಾಸವನ್ನ ಬಹಳ ಅಚ್ಚುಕಟ್ಟಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರಾದ ಗಣಿತ ವಿಷಯದ ಪರಿಣಿತರಾದಂತಹ ಎಸ್ವಿ ಬುರ್ಲಿ ಅವರು ಎಲ್ಲ ಮಕ್ಕಳಿಗೆ ತಿಳಿಯುವ ಹಾಗೆ ಸರಳ ಗಣಿತವನ್ನ ಹೇಳಿಕೊಟ್ಟರು. ರಾಜ್ಯ ಸಂಪನ್ಮೂಲ ವಿಜ್ಞಾನ ವಿಷಯದ ಪರಿಣಿತರಾದ ರಾಘವೇಂದ್ರ ಮಿಸಾಳಿ ಇವರು ಎಲ್ಲ ಮಕ್ಕಳಿಗೆ ವಿಜ್ಞಾನ ವಿಷಯವನ್ನ ಪ್ರಯೋಗಗಳ ಮೂಲಕ ತೋರಿಸಿಕೊಟ್ಟರು. ಬಸವರಾಜ್ ಚಿಕ್ಕೂರು ಇವರು ಸಮಾಜ ವಿಜ್ಞಾನವನ್ನ ಬಹಳ ಸರಳವಾಗಿ ಎಲ್ಲ ಮಕ್ಕಳಿಗೆ ತಿಳಿಸಿಕೊಟ್ಟರು. ಸಿದ್ದಪ್ಪ ಟಿವಿ ಇವರು ಇಂಗ್ಲಿಷ್ ಗ್ರಾಮರ್ ವಿಷಯವನ್ನ ತೆಗೆದುಕೊಂಡರು. ಸುಧೇಂದ್ರ ದೇಶಪಾಂಡೆ ಎಲ್ಲ ಮಕ್ಕಳಿಗೆ ಪರೀಕ್ಷಾ ಭಯ ನಿವಾರಣೆ ಬಗ್ಗೆ ತಿಳಿಸಿಕೊಟ್ಟರು. ವಿಶೇಷವೇನೆಂದರೆ ಒಂದು ವಾರದ ಹಿಂದೆ ಧಾರವಾಡ ಶಹರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಹಾಗೂ ಇಂದು ಪ್ರಯತ್ನಶೀಲ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮಕ್ಕೆ ರಮೇಶ್ ಉಳ್ಳಾಗಡ್ಡಿ, ಶ್ರೀಮತಿ ಪ್ರಭಾ ನಿಡವಣಿ, ರಾಜ್ ಸಾಬ್ ಮಸ್ತಿ, ಮಂಜುನಾಥ್ ಮಲ್ಲಪ್ಪ ಇವರು ಯಶಸ್ವಿಯಾಗಲು ಸಾಥ್ ನೀಡಿದರು. ಈ ಸಂಪೂರ್ಣ ಕಾರ್ಯಕ್ರಮದ ಸಂಚಾಲಕರಾದ ವಿನಾಯಕ್ ಜೋಶಿ ಅವರು ಉಪಸ್ಥಿತರಿದ್ದರು. ಇದನ್ನೆಲ್ಲ ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಶಿಕ್ಷಕರೊಂದಿಗೆ ಹಂಚ್ಕೋಬೇಕು ಅನ್ನುವಂತ ಕಾತುರನ ನಮ್ಮಲ್ಲಿ ಐತಿ. ಅಷ್ಟೇ ಅಲ್ಲದೆ ರಾಘವೇಂದ್ರ ಸರ್ ಅವರು ನಮಗೆ ಬಹಳ ಎಕ್ಸ್ಪೆರಿಮೆಂಟ್ ಮೂಲಕ ಪ್ರತಿಯೊಂದು ವಿಷಯನೂ ಅವ್ರು ನಮ್ಗೆ ಪ್ರಯೋಗದ ಮೂಲಕ ತಿಳಿಸಿದ್ರು. ಹಾಗಾಗಿ ಬಹಳ ಅರ್ಥ ಆಯ್ತು. ಏನು ಅಂತಾರಲ್ಲ, ನೋಡಿ ಕಲಿಯೋದಕ್ಕಿಂತ ಅಥವಾ ಕೇಳಿ ಕಲಿಯೋದಕ್ಕಿಂತ ಮಾಡಿ ಕಲಿಯೋದು ಬಹಳ ಮುಖ್ಯ ಆಗ್ತದೆ ಜೀವನದೊಳಗೆ. ಹಾಗಾಗಿ ಈ ಪ್ರಯೋಗಗಳನ್ನು ಮಾಡೋದ್ರಿಂದ ನಾವು ಬಹಳಷ್ಟು ವಿಷಯಗಳನ್ನ ಸುಲಭವಾಗಿ ತಿಳ್ಕೊಳ್ತೀವಿ ಅಂತ ಹೇಳ್ತೀನಿ. ಆಮೇಲೆ ಈ ಎಲ್ಲ ಅವಕಾಶಗಳನ್ನ ಮಾಡ್ಕೊಂಡಂತ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಗಿರ್ಬೋದು, ಆಮೇಲೆ ಸುಬೋಧನ ಶಿಕ್ಷಣ ಸಮಿತಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆ, ಆಮೇಲೆ ಅಷ್ಟೇ ಅಲ್ಲದೆ ಜನತಾ ಶಿಕ್ಷಣ ಸಮಿತಿ, ಆಮೇಲೆ ಈ ಒಂದು ನಮ್ಮ ಕಾರ್ಯಾಗಾರವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜೆಎಸ್ಎಸ್ ಅವರಿಗೂ ಸಹ ನನ್ನ ಪರವಾಗಿ, ನನ್ನ ಶಾಲೆಯ ಪರವಾಗಿ ಧನ್ಯವಾದಗಳು.